ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಪಲ್ಪ್ ಅಂತಲೂ ಹೇಳ್ಬೋದು, ಒಂದು ಜ್ಯೂಸ್ ಅಂತಲೂ ಹೇಳ್ಬೋದು ಅಂತ ಒಂದು ರೆಸಿಪಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಸಮ್ಮರ್ಗಂತೂ ಹೇಳಿ ಮಾಡಿಸಿದ ಜ್ಯೂಸು ಬೆಳಗ್ಗೆ ಹೊತ್ತು ಹಾಲೊಟ್ಟೆಗೆ ತಿಂದರೆ ತುಂಬಾ ತಂಪು ಫ್ರೆಂಡ್ಸ್. ಇದು ಬೇಲ್ದಣ್ಣು ಅಂತ ನೋಡಿರ್ತೀರ ಅನ್ಕೊತೀನಿ. ಜ್ಯೂಸು ಮಾಡ್ಬೋದು. ಆ ಥರ ಪಲ್ಪ್ ತೆಗೆದುಕೊಂಡು ಬೆಳಗ್ಗೆ ಹಾಲೊಟ್ಟೆಗೆ ಒಂದೊಂದು ಸ್ಪೂನೇ ತಿಂತಾ ಬಂದರೆ ದೇಹಕ್ಕೆ ತುಂಬಾ ತಂಪು. ಇದು ಹೇಗೆ ಕಂಡುಹಿಡಿಯೋದು ಹಣ್ಣಾಗಿದೆ ಅಂತ ಅಂದರೆ ನೋಡಿ, ಇದು ಬೇಲ್ದಣ್ಣು. ಇದನ್ನು ಹಿಂಗೆ ಕೆಳಕ್ಕೆ ಹಾಕಿದ್ರೆ ಹಂಗೆ ಕುತ್ಕೊಬೇಕು ಫ್ರೆಂಡ್ಸ್, ಅದು ಹಣ್ಣಾಗಿದೆ ಅಂತ. ಅದೇನಾದರೂ ಬಾಲ್ ಥರ ಬೌನ್ಸ್ ಆಯಿತು ಅಂತಂದರೆ ಅದು ಇನ್ನೂ ಹಣ್ಣಾಗಿಲ್ಲ, ಬಿಸಿಲಿಗಿಡಿ ಬೇಗ ಹಣ್ಣಾಗುತ್ತೆ. ಈಗ ಕಲ್ಲಲ್ಲಿ ಅದನ್ನು 2 ಭಾಗ ಮಾಡ್ಕೊಳ್ಳೋಣ. ಚಾಕು ಎಲ್ಲ ಕಟ್ ಮಾಡೋಕ್ಕಾಗಲ್ಲ, ಇದು ತುಂಬಾ ಗಟ್ಟಿ ಇರುತ್ತೆ. ಕಲ್ಲಲ್ಲಿ ಹೊಡ್ಕೊಂಡ್ರೆ 2 ಭಾಗ ಆಗುತ್ತೆ. ಇದು ನೋಡಿ 2 ಭಾಗ ಮಾಡ್ಕೊಂಡಿದ್ದೀನಿ. ಒಳಗಡೆ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ನೋಡಿ ನೋಡ್ತಾನೆ ಹೇಳ್ಬೋದು ಹಣ್ಣು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಅದು ಈಗ ನೋಡಿ ಎಲ್ಲನೂ 3 ಕ್ಲೀನಾಗೆ ಒಡ್ಕೊಂಡು ತೆಗೆದುಕೊಂಡಿದ್ದೀನಿ. ಈಗ ಆ ಹಣ್ಣನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಬೀಜ ಸಮೇತನೇ ಹಾಕ್ಕೊಳ್ಳಿ, ಬೀಜ ಏನೂ ಆಗೋಲ್ಲ, ಒಳ್ಳೆಯದೇ ಅದು. ಬೀಜನ ತೆಕ್ಕೊಳ್ಳೋಕ್ಕಾಗಲ್ಲ ಅದು ಕ್ಲೀನಾಗೆ. ಈಗ ಅದು ಹಣ್ಣನ್ನ ಒಂದು ಸ್ಪೂನಲ್ಲೋ ಅಥವಾ ಚಾಕುವಲ್ಲೋ ತೆಕ್ಕೊಳ್ಳೋಣ. ಬೇಸಿಗೆಗಂತೂ ಹೇಳಿ ಮಾಡಿಸಿದ್ದು ಹಣ್ಣಿದು. ಎಲ್ಲನೂ ಕ್ಲೀನಾಗೆ ತೆಕ್ಕೊಳ್ಳೋಣ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಕ್ಲೀನಾಗಿ ತೆಕ್ಕೊಂಡು ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ಯಾರೂ ಬೇಡ ಅನ್ನಲ್ಲ, ಮನೆಗಳಂತೂ ಎಲ್ಲರೂ ತಿಂತಾರೆ ಮಾಡಿದ್ರೆ. ಈಗ ಅದನ್ನು ತರ್ತರಿಯಾಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೇ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು. ನೀವು ಹಣ್ಣು ಮೇಲೆ ಡಿಪೆಂಡು, ಬೆಲ್ಲ ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಇದೀಗ ಮಿಕ್ಸಿ ಮಾಡಿರೋದು. ಅಕಸ್ಮಾತ್ ಆಗಿಲ್ಲ ಅಂತಲೇ ಒಂದು ಚಿಟಿಕೆ ನೀರು ಹಾಕ್ಕೊಳ್ಳಿ. ಅದಕ್ಕೇ ಸ್ವಲ್ಪ ಪಲ್ಪ್ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಜ್ಯೂಸ್ ರೆಡಿ ಆಗುತ್ತೆ. ಸ್ಪೂನಲ್ಲಿರೋದು ಪಲ್ಪು ಫ್ರೆಂಡ್ಸ್, ಇದು ಲೋಟದಲ್ಲಿರೋದು ಜ್ಯೂಸು. ಆ ಪಲ್ಪ್ನ ಬೆಳಗ್ಗೆ ಹೊತ್ತು ಹಾಲೊಟ್ಟೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಜ್ಯೂಸು ಮಧ್ಯಾಹ್ನದ ಹೊತ್ತು ಬಿಸಿಲಿಗಂತೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.